ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪುಟ್ಟಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಒಂದಷ್ಟು ಫೀಲಿಂಗ್ಸ್ನ, ಒಂದಷ್ಟು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದೇನೆ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಸ್ವಲ್ಪ ಐಟಮ್ ಎಲ್ಲ ಕಸ್ಟಮರ್ಗೆ ಕಳಿಸ್ಬೇಕಿತ್ತು, ಅದನ್ನೆಲ್ಲ ಪೋರ್ಟರ್ ಮಾಡಿದ್ದೀನಿ. ಇನ್ನೂ ಒಂದು ಇಬ್ಬರದ್ದು ಐಟಮ್ ಇದೆ ಮನೇಲಿ, ಅವ್ರದ್ದು ಕಳಿಸ್ಬೇಕು. ಅಷ್ಟರಲ್ಲಿ ನನಗೊಂದು ಕೆಲವೊಂದು ಐಟಮ್ಸ್ನೆಲ್ಲ ತರಿಸ್ಕೊಂಡಿದ್ದೀನಿ. ಅದಕ್ಕೆ ಅದು ಸೊ ಓಪನ್ ಮಾಡಿಬಿಡೋಣ ಬನ್ನಿ, ಲೆಟ್ಸ್ ಗೋ. ಆ್ಯಂಡ್ ಇವತ್ತು ನನ್ನ ಔಟ್ಫಿಟ್ ಬಗ್ಗೆ ಹೇಳಬೇಕು. ಈಗ ತಾನೇ ರೀಲ್ ಕೂಡ ಪೋಸ್ಟ್ ಮಾಡಿದೆ. ನನ್ನ ಔಟ್ಫಿಟ್ ನೋಡಿ ಎಷ್ಟು ಚೆನ್ನಾಗಿದೆ, ಸೀರಿಯಸ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ್ಯಂಡ್ ಟಾಪ್ದು ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಐ ಡೋಂಟ್ ನೋ ಎಷ್ಟು ಜನ ನನ್ನನ್ನು ವೆಸ್ಟರ್ನಲ್ಲಿ ಇಷ್ಟಪಡ್ತೀರಾ, ಬಟ್ ಈ ಟಾಪ್ ನನಗೆ ಯಾಕೋ ತುಂಬ ಇಷ್ಟ ಆಯಿತು. ಸೊ ಪ್ಯಾಂಟ್ಗೆ ಟಾಪ್ಗೆ ಸಕಲ್ ನಿಜ. ಐಕ್ಯೆಯಿಂದ ನಾನು ಒಂದಷ್ಟು ಪ್ರಾಡಕ್ಟ್ಸ್ನ ತೊಗೊಂಡಿದ್ದೆ. ಸೊ ಅದನ್ನು ನೋಡ್ಸೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಹಿಂಗೆ ಒಂದಷ್ಟು ಮೇಲ್ಸ್ಗೆಲ್ಲ ರಿಪ್ಲೈ ಮಾಡಬೇಕಿತ್ತು, ಎಲ್ಲ ಮಾಡ್ತಿದ್ದೆ. ಆ್ಯಂಡ್ ಒಂಥರ ಖುಷಿ ಆಗ್ತಿದೆ. ಈಗ ನಾನು ಮೇಲ್ಸ್ ಅನ್ನೋದೇ, ನಾನು ಮೇಲ್ಸ್ ಅಂತ ಏನಕ್ಕಾದರೂ ಓಪನ್ ಮಾಡ್ತಿದ್ದೀನಿ, ಏನೋ ವರ್ಷಕ್ಕೊಂದ್ಸರಿ ಓಪನ್ ಮಾಡ್ತಿದ್ದೆ ಅಷ್ಟೇ, ಆ ಥರ ಇದ್ದವಳು ನಾನು. ಬಟ್ ಈಗ ಎವ್ರಿ ಡೇ ಮೇಲ್ಸ್ನ ಚೆಕ್ ಮಾಡ್ತೀನಿ, ಎವ್ರಿ ಡೇ ಮೇಲ್ಸ್ಗೆ ರೀಪ್ಲೈ ಮಾಡೋ ಅಷ್ಟು ಬಂದಿದ್ದೀನಿ ಅಂದರೆ ಲಿಟ್ರಲಿ ನನಗೆ ಖುಷಿ ಆಗುತ್ತೆ. ಐ ಆಮ್ ಲಿಟಲ್ ಪ್ರೌಡ್ ಆಫ್ ಮೈ ಸೆಲ್ಫ್. ಎಲ್ಲ ಅನ್ಪ್ಯಾಕಿಂಗ್ ಮಾಡಿ ಏನೇನು ತಂದಿದ್ದೀನಿ ಅಂತ ಒಂದೇ ಸರಿ ನೋಡಿಸ್ತೀನಿ. ಬಿಕಾಸ್ ಇದೆಲ್ಲ ನನ್ನದೇ ಇಲ್ಲ, 3 ಮೆಂಬರ್ಸ್ ಇರೋದು. ನಮ್ಮ ಕಸ್ಟಮರ್ದೊಬ್ರದ್ದು, ನನ್ನ ಫ್ರೆಂಡ್ದೊಬ್ರದ್ದು, ನಂದು. ಸೊ ಹಂಗಾಗಿ ನಾನೇನು ತೊಗೊಂಡಿದ್ದೀನಿ ಅಂದ್ಬಿಟ್ಟು ಲಾಸ್ಟ್ ನೋಡಿಸ್ತೀನಿ. ಆ್ಯಂಡ್ ವಾಶ್ರೂಮ್ಸ್ಗೆ ಅಂದ್ಬಿಟ್ಟು ಒಂದೆರಡು ಪೀಟೆ ಟೈಪ್ ಬೇಕಿತ್ತು, ಒಂದು 2 ತೊಗೊಂಡಿದ್ದೆ. ಆ ವಾಶ್ರೂಮ್ಗೊಂದು, ಈ ವಾಶ್ರೂಮ್ಗೊಂದು. ಆ್ಯಂಡ್ ಕಿಚನ್ಗೆ ಒಂದೆರಡು ಸ್ಪೂನ್ ಆ ಥರ ಎಲ್ಲ ಬೇಕಿತ್ತು, ಅದೊಂದು ತೊಗೊಂಡೆ. ಇದು ಫ್ಲವರ್ಸ್, ನನ್ನ ಹತ್ರ ಆಲ್ರೆಡಿ ಒಂದು ಪಾಟ್ ಎಲ್ಲ ಇತ್ತು, ವಾಸ್ ಎಲ್ಲ. ಸೊ ಅದಕ್ಕೆ ಅಂದ್ಬಿಟ್ಟು ಒಂದು 2 ಫ್ಲವರ್ಸ್ನ ತೊಗೊಂಡಿದ್ದೆ. ಕಲರ್ದು ಒಂದು ವಾಸ್ ಇತ್ತು, ಅದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಅದಕ್ಕೆ ಈಗ ಇಡ್ತಿದ್ದೀನಿ. ಆ್ಯಂಡ್ ಡೈನಿಂಗ್ ಟೇಬಲಲ್ಲಿ ಇಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೆ. ಸೊ ಕ್ಲೀನಾಗಿ ಅದಕ್ಕೆ ಕರೆಕ್ಟಾಗಿ ಸೆಟ್ ಆಯಿತು. 2 ಫ್ಲವರ್ಸ್ನು ಒಂದೇದ್ರಲ್ಲಿ ಹಾಕಿಟ್ಟೆ. ಆ್ಯಂಡ್ ಇದು ಸನ್ಫ್ಲವರ್ದು ಕಿಚನಲ್ಲಿ ಇಡೋಕ್ಕೆ ನನ್ನ ಹತ್ರ ಒಂದು ಟ್ಯಾಂಕ್ ಟೈಪ್ ಇತ್ತು, ಅದಕ್ಕೆ ಲಿಡ್ ಇರಲಿಲ್ಲ. ಸೊ ಅದನ್ನು ಈ ಫ್ಲವರ್ಸ್ ಇಡೋಕ್ಕೆ ವಾಸ್ ಟೈಪ್ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಿಚನಲ್ಲಿ ಇಡೋಕ್ಕೆ ಅಂತ ತೊಗೊಂಡೆ. ಮತ್ತು ಒಂದು 3 ಬೌಲ್ಸ್, ಸೂಪ್ ಎಲ್ಲ ಕುಡಿಯೋಕ್ಕೆ ಅಂತ 3 ಬೌಲ್ಸು, ಮತ್ತು ಬೇಕಾಗಿರೋಂಥ ರಿಕ್ವೈರ್ಮೆಂಟ್ ಇರೋವಂಥದ್ದು. ಸೂಜಿ ದಾರ ಎಲ್ಲ ಅಕಸ್ಮಾತ್ ಬಟ್ಟೆಗೆ ಏನಾರ ಬೇಕು ಅಂತಂದರೆ ಇದೊಂದು ಸೆಟ್ ತಂದಿದ್ದೀನಿ, ಎಮರ್ಜೆನ್ಸಿಗಿರಲಿ ಅಂದ್ಬಿಟ್ಟು. ಆ್ಯಂಡ್ ಇದೊಂದು ಹಣೆ ಇದೆಲ್ಲ ಇದೊಂದು ಸೆಟ್ ತಂದಿದ್ದೀನಿ. ಆ್ಯಂಡ್ ಬ್ಲ್ಯಾಂಕೆಟ್ ಒಂದು ತಂದಿದ್ದೀನಿ ಮಕ್ಕಳಿಗೆ. ಆ್ಯಂಡ್ ಇದು ಅಕ್ಕಿ ತೊಳ್ಕೊಳ್ಳೋಕ್ಕೆ ದೊಡ್ಡದೊಂದು ಚಿಕ್ಕದೊಂದು 2 ತಂದಿದ್ದೀನಿ. ಇದು ಟಪ್ಪರ್ ವೇರ್. ಆ್ಯಂಡ್ ಬೆಡ್ ಲೈಟ್ ಬೇಕಿತ್ತು, ಇನ್ನೊಂದು ಬೆಡ್ ಲೈಟು ಬೆಡ್ ಪಕ್ಕಕ್ಕೆ, ಅದು ಇದೊಂದು ತಂದಿದ್ದೀನಿ. ಇದರಲ್ಲಿ ಚಿಕ್ಕ ಪುಟ್ಟ ಅದು ನೋಡಿ, ನಾನು ಜಾಸ್ತಿ ತೊಗೊಳ್ಳಿಲ್ಲ, ಸ್ವಲ್ಪ ಮಾತ್ರ. ಈ ಥರ ಬೌಲ್ಸ್ ಒಂದು 2. ಆ್ಯಂಡ್ ಐಸ್ ಕ್ರೀಮ್ ಸ್ಪೂನ್ ಒಂದು. ಆ್ಯಂಡ್ ಇದೊಂದು ಚಿಕ್ಕ ಪುಟ್ಟದು ನಾರ್ಮಲ್ ಚಪಾತಿಗೆಲ್ಲ ಹಾಕ್ಕೊತದೆ ಒಂದು. ಇದೊಂದು ಬುಟ್ಟಿ ತೊಗೊಂಡೆ. ಮೇಯ್ನಾಗಿ ನನಗೆ ಈರುಳ್ಳಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಒಂದೇ ಇದ್ರಲ್ಲಿ ಹಾಕ್ಕೊಳಕ್ಕಾಗ್ತಿಲ್ಲ, ನಮ್ದು ಒಂದೇ ಮಾಡಿಸಿರೋದು ಇದು ಅವರು. ಅದಕ್ಕೆ ಇದೊಂದು ತೊಗೊಂಡಿದ್ದೀನಿ ಬುಟ್ಟಿ. ಮತ್ತು ಇನ್ನೇನು ಅಂತಂದರೆ ಒಂದಷ್ಟು ನಾರ್ಮಲ್ ಟವೆಲ್, ನನ್ನ ಫೇಸ್ ವಾಶ್ ಮಾಡ್ಕೊಳ್ಳೋಕ್ಕೆ ಟವೆಲ್ ಇದು. ಆ್ಯಂಡ್ ಮಕ್ಕಳಿಗೆ ನ್ಯಾಪ್ಕಿನ್ಸು ಅಷ್ಟೇ, ಆ ಥರದ್ದು. ಪಾಟ್ ಇಡೋದಕ್ಕೆ ಇದೊಂದು ಬುಟ್ಟಿ, ಇದೊಂದು ಟ್ರೇಸ್ 2 ತೊಗೊಂಡಿದ್ದೀನಿ. ಇದು ಕ್ಯಾಪ್, ಜ್ಯುವೆಲರೀಸ್ ಎಲ್ಲ ಹಾಕಿ ಇಡೋದಕ್ಕೆ ಅಂತ. ಸೊ ಏನಾದರೂ ಹಾಕ್ಕೋಬೋದು ತೊಗೊಂಡಿದ್ದೀನಿ. ಇವಾಗ ಇದೆಲ್ಲ ಬಂದು ಎತ್ತಿಕೊಳ್ತೀನಿ. ಸ್ವಲ್ಪ ಹರಿಯಪ್ಪಿದ್ದೀನಿ, ನಾನು ಬೇರೆ ಕಡೆ ಹೋಗಬೇಕು. ಲೆಟ್ಸ್ ಗೋ. ಏನು ಜಾಸ್ತಿ ಏನು ತೊಗೊಂಡಿಲ್ಲ ನಾನು ಮೇನ್ ಕಸ್ಟಮರ್ಗೆ ಅಂತ ಹೋಗಿ ನನ್ನ ಕೈ ಸುಮ್ಮನಿರಲ್ವಲ್ಲ, ಇದೊಂದು ಸ್ವಲ್ಪ ತಂದಿದ್ದೆ. ಅಂದರೂ ನಮಗೆ ಒಬ್ಬರು ನಮ್ಮ ಕಝಿನ್ ಅಲ್ಲ, ಅವರು ಒಂದು ಸ್ವಲ್ಪ ಪರ್ಚೇಸಸ್ತವರು, ಒಂಥರ ಫ್ಯಾಮಿಲಿ ಮೆಂಬರ್ ಥರ ಅವರಿದ್ದರು. ಅವ್ರ ಕಡೆಯಿಂದ ನಾನು ನಮ್ಮ ಕಂಪ್ನಿದೆಲ್ಲ ಲಾಗಿನ್ ಮಾಡಿಸಿ ನನ್ನ ಪ್ರೊಫೈಲೆಲ್ಲ ಚೆಕ್ ಮಾಡಾದ ಮೇಲೆ ನನಗೆ ಡಿಸ್ಕೌಂಟಲ್ಲಿ ಒಂದಷ್ಟು ಡಿಸ್ಕೌಂಟ್, ತುಂಬ ಅಲ್ಲ ಒಂದಷ್ಟು ಡಿಸ್ಕೌಂಟಲ್ಲಿ ಕೊಡಿಸಿದ್ದಂಥದ್ದು. ಆ್ಯಂಡ್ ಸದ್ಯಕ್ಕೆ ಇಷ್ಟು, ಮತ್ತೆ ಸಿಗೋಣ, ಬರ್ತೀನಿ. ಫಸ್ಟ್ ಇದು ಕ್ಯಾಂಡಲ್ಸ್ ತೊಗೊಂಡಿದ್ದೀನಿ. ಕ್ಯಾಂಡಲ್ಸ್ ಯಾವಾಗಲಾದರೂ ಈವ್ನಿಂಗ್ ಹೊತ್ತು ಹಚ್ಚೋಕ್ಕೆ ರೂಮಲ್ಲೆಲ್ಲ.
ಚೇರ್ಗೆ ಹಾಕಬೇಕು, ಅದಕ್ಕೆ ಇದೊಂದು ತಂದಿದ್ದೀನಿ. And let's go guys, time ಆಯಿತು guys, bye bye. Approximately 10 hours later. 10 ಗಂಟೆಗಳ ನಂತರ ಮತ್ತೆ ವಿಡಿಯೋ ಮಾಡ್ತೀನಿ. ಯಾಕೆ 10 ಗಂಟೆಗಳ ನಂತರ ಅಂದರೆ ನಾನು ಹಗಲೆಲ್ಲ ಬೆಳಗ್ಗೆ ಆಲ್ಮೋಸ್ಟ್ 7 ಅಲ್ಲ 8 ಆಗಿತ್ತು. 8ಗೆ ಮನೆ ಬಿಟ್ಟಿದ್ದು. ಹಗಲೆಲ್ಲ ಹಾಸ್ಪಿಟ್ಲಲ್ಲಿ ನಿಮಾನ್ಸಲ್ಲಿದ್ವಿ. ಬಿಕಾಸ್ ನಮ್ಮ ಅಮ್ಮಗೊಂದು ಸ್ವಲ್ಪ ಹುಷಾರಲ್ಲೆಲ್ಲ ಹಾಸ್ಪಿಟ್ಲಲ್ಲಿ ನೋಡಿಸ್ಬೇಕಿತ್ತು. ಆ್ಯಂಡ್ ಹಗಲೆಲ್ಲ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ಓಡಾಡಿ ಆ್ಯಂಡ್ ಅಲ್ಲಿ ನಿಮಾನ್ಸಲ್ಲಂತೂ ಒಂದು ಕಡೆ ಕೆಲಸ ಆಗಲ್ಲ. ಹಗಲೆಲ್ಲ ಹಾಸ್ಪಿಟ್ಲ್ ಪರಿಸ್ಥಿತಿ ನೋಡಿ ಇಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ದಯವಿಟ್ಟು ನಿಮ್ಮ ಹೆಲ್ತನ್ನು, ನಿಮ್ಮ ಮನೆಯವರ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ. ನಾನು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ. ಸ್ನ್ಯಾಕ್ಸ್ ಅಂದ್ಬಿಟ್ಟು ಫ್ರೂಟ್ಸ್ ಎಲ್ಲ ಇತ್ತು. ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಮಕ್ಕಳಿಗೆ, ನಮ್ಮ ಅಜ್ಜಿಗೆಲ್ಲ ಹಾಕ್ಕೊಡ್ತಾ ಇದ್ದೀನಿ. ಆ್ಯಂಡ್ ಫ್ರೂಟ್ಸ್ ಎಲ್ಲ ಏನು ಅಂತಂದರೆ, ಬೆಳಗ್ಗೆ ಹೊತ್ತು ನಾನು ಹಂಗೆ ಹೊರಟ್ಬಿಟ್ಟೆ. ಬೆಳಗ್ಗೆ ಒಂಚೂರು ದೋಸೆ ತಿನ್ಕೊಂಡೆ ಆಚೆ ಕಡೆ. ಸೊ ಮಧ್ಯಾಹ್ನ ಊಟನೂ ಅಷ್ಟೇ ಹಂಗೆ ಅಲ್ಲೇ ಮ್ಯಾನೇಜ್ ಆಗೋಯ್ತು. ಮತ್ತು ಸಾಯಂಕಾಲ ಏನು ಹೆಲ್ದಿಯಾಗಿ ತಿಂದೇ ಇಲ್ಲ ಅಂತ ಅನಿಸ್ತಿತ್ತು. ಸೊ ಫ್ರೂಟ್ಸ್ ಎಲ್ಲ ಇತ್ತಲ್ಲ, ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡು ನಾನು ಮಕ್ಕಳೆಲ್ಲ ತಿಂತಾನೇ ಇದ್ದೀವಿ. ಆ್ಯಂಡ್ ಅಜ್ಜಿ ಇರೋಷ್ಟು ದಿವಸ ಒಂಥರ ಚೆನ್ನಾಗಿರುತ್ತೆ. ಬಟ್ ಅಜ್ಜಿಗೆ ಇಲ್ಲಿ ಅಡ್ಜಸ್ಟ್ ಆಗಲ್ಲ. ಅವ್ರಿಗೆ ಬೆಂಗಳೂರಲ್ಲಿ, ಅವ್ರಿಗೆ ಅಲ್ಲಿ ಹಳ್ಳಿಯಲ್ಲಿ ಇದ್ದು ಅವ್ರಿಗೆ ಅದೇ ಸೆಟ್ ಆಗಿಬಿಟ್ಟಿದೆ. ಸೊ ಅಜ್ಜಿ ಒಂದಷ್ಟು ದಿನ ಇದ್ದು ಹೊರಟ್ರು. ಆ್ಯಂಡ್ ಬರ್ತಾರೆ ಹೋಗ್ತಾರೆ. ನನಗೂ ನನಗೆ ಇಲ್ಲೇ ಇರಬೇಕು, ನನಗೆ ಹೆಲ್ಪ್ ಮಾಡ್ಕೊಂಡಿರಬೇಕು ಅಂತ ಏನಿಲ್ಲ. ನಾನು ಇಲ್ಲಿದ್ದರೆ ಅಟ್ಲೀಸ್ಟ್ ಮಕ್ಕಳದಾದರೂ ಅವ್ರು ನೋಡ್ಕೊಳ್ತಾರೆ, ಬೇರೆ ಎಲ್ಲ ನಾನು ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ಅವ್ರಿಗೆ ಅಡ್ಜಸ್ಟ್ ಆಗಲ್ಲ. ದಟ್ಸ್ ಓಕೆ. ನನಗೆ ಅಜ್ಜಿ ಇದ್ದರು ಇಲ್ಲ ಅಂದರೂ ನನಗೆ ನಮ್ಮ ಅಜ್ಜಿ ಅಂತ ತುಂಬ ಇಷ್ಟ. ಬಿಕಾಸ್ ಒಳ್ಳೆ ಗುಣ, ಅವರ ವ್ಯಕ್ತಿತ್ವ, ಆ್ಯಂಡ್ ಒಬ್ಬರೇ ಒಂದು ಹೆಂಗಸು ಎಲ್ಲದನ್ನು, ಎಲ್ಲ ಹೆಣ್ಮಕ್ಳನ್ನೂ ಮೊಮ್ಮಕ್ಕಳನ್ನೂ ಜವಾಬ್ದಾರಿನ ತಗೊಂಡು ಎಲ್ಲರನ್ನೂ ನಿಭಾಯಿಸ್ಕೊಂಡು ನೋಡ್ಕೊಳ್ತಿದ್ದಾರೆ. ತುಂಬ ಖುಷಿಯಾಗತ್ತೆ. ಅವರು ತುಂಬ ಸ್ಟ್ರಾಂಗ್ ಇದ್ದಾರೆ, ತುಂಬ ಸ್ಟ್ರಾಂಗ್ ವುಮೆನ್. ನಾನು ನೋಡಿರೋಂಥ ಜನಗಳಲ್ಲಿ ಅವರೆಲ್ಲೇ ಇದ್ದರೂ ಖುಷಿಯಾಗಿ ಆರಾಮಾಗಿದ್ದರೆ ಸಾಕು ನನಗೆ. ಬಿಕಾಸ್ ಅವ್ರಿಗೂ 4 ಜನ ಹೆಣ್ಮಕ್ಳು, ಎಲ್ಲರ ಮೇಲೂ ಪ್ರೀತಿ ಇರುತ್ತೆ, ಅವ್ರಿಗೂ ಇವ್ರ ಮೇಲೆ ಪ್ರೀತಿ ಇರುತ್ತೆ. ಸೊ ಎಲ್ಲದನ್ನು ನಿಭಾಯಿಸ್ಕೊಂಡು ಎಲ್ಲ ಒಂದು ಕಡೆ ಚೆನ್ನಾಗಿರಲಿ, ಅಷ್ಟೇ ನಾನು ಕೇಳ್ಕೊಳೋದು. ಸಾಕಾಗೋಗ್ಬಿಟ್ಟಿದೆ ಹಾಸ್ಪಿಟ್ಲಲ್ಲಿ ಓಡಾಡಿ ಆ ಜನ ನೋಡಿ ಹಿಂಸೆ ಆಗ್ಬಿಟ್ಟಿದೆ. ಬಿಕಾಸ್ ಎಷ್ಟೊಂದು ಜನ ಎಷ್ಟೆಷ್ಟು ಕಾಯಿಲೆಗಳಿಗೆ ನರಳ್ತಾ ಇದ್ದಾರೆ ಅಂತಂದರೆ, ಸೀರಿಯಸ್ಲಿ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಅವ್ರು ನೋಡ್ತಾ ಇದ್ದರೆ ಒಂಥರ ಅನಿಸುತ್ತೆ. ಬಿಕಾಸ್ ಒಬ್ಬೊಬ್ರಿಗೆ ಕೈ ಸರಿಯಾಗಿರಲ್ಲ, ಒಬ್ಬರಿಗೆ ಕಾಲು ಸರಿಯಾಗಿರಲ್ಲ, ಒಬ್ಬೊಬ್ರು ಒಂಥರ ಆಗಿಬಿಟ್ಟಿರ್ತಾರೆ. ಆ್ಯಂಡ್ ಒಬ್ಬೊಬ್ಬರು ಫುಲ್ ಸುಸ್ತಾಗ್ಬಿಟ್ಟಿರ್ತಾರೆ, ಹೆಂಗೆಂಗೋ ಆಡ್ತಾ ಇರ್ತಾರೆ. ಆ್ಯಂಡ್ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಷ್ಟೆಲ್ಲ ಸಫರ್ ಮಾಡ್ತಾ ಇರ್ತಾರಪ್ಪ. ನಂಗೆ ಅದೆಲ್ಲ ನೋಡಿದಾಗ ಒಂಥರ ಶಿವರ್ ಆಗಿಬಿಡ್ತು ಮೈಂಡಿಗೆ, ಒಂಥರ ಬಾಡಿನೇ ಶಿವರ್ ಆಗಿಬಿಡ್ತು. ಬಿಕಾಸ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು. ಬಿಕಾಸ್ ಎಷ್ಟು ಜನ ಹೆಂಗೆಲ್ಲ ನರಳ್ತಾ ಇದ್ದಾರೆ ಹುಷಾರಿಲ್ದಿರ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಓಡಾಡ್ತಾ. ಆ್ಯಂಡ್ ಅಲ್ಲಿ ನಿಮಾನ್ಸಲ್ಲಂತೂ ಎಲ್ಲ ಕಡೆ ಪ್ರತಿಯೊಂದು ಕಡೆ ಜನನೇ. ಆ್ಯಂಡ್ ಮತ್ತು ಎಲ್ಲ ಒಂದೇ ಕಡೆ ಅಲ್ಲ, ಒಂದೊಂದು ಕಡೆ ಓಡಾಡಬೇಕು. ಎಷ್ಟೊಂದಿದೆ ಅಲ್ಲಿ ಟ್ರೀಟ್ಮೆಂಟ್ಸ್ಗೆ ಅಂದ್ಬಿಟ್ಟು. ಒಂದೊಂದು ಕಡೆ, ಒಂದು ಹತ್ರ ಬಿಲ್ಲಿಂಗ್ ಒಂದು ಕಡೆ, ಕ್ಯಾಶ್ ಕೌಂಟರ್ ಒಂದು ಕಡೆ, ಆ ರೂಮು ಈ ರೂಮು, ಅಲ್ಲಿ ಇಲ್ಲಿ ಒಂದು ಹತ್ರ ಎಕ್ಸ್ರೇ ಒಂದು ಹತ್ರ ಮಾಡ್ತಾರೆ, MRI ಒಂದು ಹತ್ರ ಮಾಡ್ತಾರೆ, ಚೆಕಪ್ ಒಂದು ಹತ್ರ ಮಾಡ್ತಾರೆ. ಆ್ಯಂಡ್ ಬೇರೆ ಏನಾದರೂ ರಿಕ್ವೈರ್ಮೆಂಟ್ಸ್ ಬೇಕು ಅಂದರೆ ಒಂದೊಂದು ಕಡೆ ಹೋಗ್ಬೇಕಾಗತ್ತೆ. ಸೀರಿಯಸ್ಲಿ ಓಡಾಡಿ ಸಾಕಾಗೋಯ್ತು. ಮತ್ತು ನನಗೇನು ರಿಯಲೈಸ್ ಆಯಿತು ಅಂತಂದರೆ, ನಮಗೆ ತುಂಬ ಮುಖ್ಯವಾದದ್ದು ಏನು ಅಂದರೆ ನಮ್ಮ ಹೆಲ್ತನ್ನ ನಾವು ಚೆನ್ನಾಗಿ ನೋಡ್ಕೊಬೇಕು. ಚೆನ್ನಾಗಲ್ಲ, ತುಂಬ ಚೆನ್ನಾಗಿ ನೋಡ್ಕೊಬೇಕು, ಕೇರ್ ಮಾಡಬೇಕು. ಆ್ಯಂಡ್ ನಮ್ಮದು ಮಾತ್ರ ಅಲ್ಲ, ನಮ್ಮ ಮನೇಲಿರೋವಂಥದ್ದು, ನಮ್ಮ ಮನೇಲಿ ಯಾರ್ಯಾರು ಇರ್ತಾರೆ ಅವ್ರ ಹೆಲ್ತ್ ಕೂಡ ನಮ್ಮದೇ ಜವಾಬ್ದಾರಿ ಆಗುತ್ತೆ. ಬಿಕಾಸ್ ಹೆಲ್ತ್ ಹಾಳಾಗಿ ಅವಾಗ ಸಫರ್ ಪಡೋದಕ್ಕಿಂತ ಈಗಲೇ ನಮ್ಮ ಅಪ್ಪ ಅಮ್ಮನಾಗಲಿ, ನಮ್ಮ ಜೊತೇಲಿ ಯಾರು ಇರ್ತಾರೆ, ಅತ್ತೆ ಮಾವ ಅಥವಾ ಯಾರಾದರೂ ಅಜ್ಜಿ ಯಾರೇ ಆಗಲಿ, ಅವ್ರ ಹೆಲ್ತನ್ನು ಪ್ಲೀಸ್ ಟೇಕ್ ಕೇರ್ ಮಾಡಿ. ನನ್ನ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ನನ್ನನ್ನು ನೋಡೋವಂಥ ನನ್ನ ಫಾಲೋವರ್ಸ್ಗೆ ಅಥವಾ ನನ್ನನ್ನು ಇಷ್ಟಪಡೋ ಜನಕ್ಕೆ ಒಂದು ಸಣ್ಣ ಮೆಸೇಜ್ ಏನು ಅಂದರೆ, ದಯವಿಟ್ಟು ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮದು ಮಾತ್ರನೇ ಅಲ್ಲ, ನಿಮ್ಮ ಜೊತೆಲಿರುವಂಥ ಅಪ್ಪ ಅಮ್ಮ ಅಣ್ಣ ಅಜ್ಜಿ ತಾತ ಅತ್ತೆ ಮಾವ ಯಾರೇ ಇರಲಿ, ದಯವಿಟ್ಟು ಅವ್ರ ಆರೋಗ್ಯದ ಕಡೆ ಗಮನ ಕೊಡಿ. ಅವ್ರು ಹೆಂಗಿದ್ದಾರೆ, ಅವ್ರ ಮೂಮೆಂಟ್ಸ್ ಏನು, ಅವ್ರು ಆರಾಮಾಗಿದ್ದಾರಾ ಇಲ್ವಾ, ಏನಾದರೂ ಚಿಕ್ಕ ಪುಟ್ಟ ಏನಾದರೂ ಇಶ್ಯೂ ಬಂದ್ರೆ ಆಗಲೇ ಟೇಕ್ ಕೇರ್ ತೊಗೊಂಬಿಡಿ, ಆಗಲೇ ನೋಡಿಸಿ.
ಆ್ಯಂಡ್ ಸ್ಟಾರ್ಟಿಂಗಲ್ಲೇ ನೀವು ಸಾಲ್ವ್ ಮಾಡ್ಕೊಂಬಿಟ್ರೆ ತುಂಬ ದೊಡ್ಡದಾಗಲ್ಲ. ಬಿಕಾಸ್ ನಿಮಗೆ ಮಾತ್ರ ಅಲ್ಲ, ಮನೇಲಿ ಯಾರಾದರೂ ಒಬ್ಬರಿಗೆ ಹುಷಾರಿಲ್ಲ ಅಂದರೂ ಟೋಟಲ್ ಫ್ಯಾಮ್ಲಿ ಎಲ್ಲ ಸಫರ್ ಪಡಬೇಕಾಗತ್ತೆ, ಫ್ಯಾಮ್ಲಿ ಎಲ್ಲ ನೆಮ್ಮದಿ ನಾಳು ಮಾಡ್ಕೊಂಡು ಓಡಾಡಬೇಕಾಗತ್ತೆ. ಸೊ ನಾನು ಕೇಳ್ಕೊಳ್ಳೋದೇನು ಅಂದರೆ, ದಯವಿಟ್ಟು ನಿಮ್ಮ ಆರೋಗ್ಯ, ನಿಮ್ಮ ಮನೆಯವರ ಆರೋಗ್ಯ ನಿಮ್ಮದೇ ಜವಾಬ್ದಾರಿ ಅಂದ್ಕೊಂಡು ನೋಡ್ಕೊಳ್ಳಿ. ಇಟ್ಸ್ ಮೈ ಆಂಬಲ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಆ ಜನ ನೋಡಿ, ಹಿಂಸೆ ಬೇಡಪ್ಪ. ನಾವು ಲಿಟ್ರಲಿ ಹೇಳ್ತೀನಿ, ನಮ್ಮಮ್ಮಂಗೆ ಬುದ್ಧಿ ಬಂದಾಗಿಂದ, ನಮ್ಮಮ್ಮಂಗೆ ಸಾರಿ ನಾನು ಏನು ಮಾತಾಡ್ತಿದ್ದೀನೋ ಕೂಡ ಗೊತ್ತಾಗ್ತಿಲ್ಲ. ನಮಗೆ ಬುದ್ಧಿ ಬಂದಾಗಿಂದ ನಮ್ಮ ಮಮ್ಮಿ ಆರೋಗ್ಯಕ್ಕೆ, ನಮ್ಮ ಮಮ್ಮಿ ಹೆಲ್ತ್ ಬಗ್ಗೆ ತುಂಬ ವೇರಿಯೇಷನ್ಸ್ ಹಾಕಿ ತುಂಬ ಸಫರ್ ಪಟ್ಬಿಟ್ಟಿದ್ದೀವಿ. ಅವ್ರ ಆರೋಗ್ಯ ಅಂತೂ ತುಂಬ ಚೆನ್ನಾಗಿರಲಿಲ್ಲ, ತುಂಬ ಸಫರ್ ಪಟ್ಟಿದ್ದೀನಿ. ಸೊ ದಯವಿಟ್ಟು ಹೆಲ್ತನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹಬ್ಬ ಬೇಡ, ನಂಗೆ ಸಕ್ಕ ಟಯರ್ಡ್ ಆಗೋಗ್ಬಿಟ್ಟಿದೆ. ಮನೇಲಿ ಏನಾದರೂ ಮಾಡಬೇಕು, ಅಡುಗೆ ಇಲ್ಲ ಇನ್ನೂ. ಈಗ ಕ್ವಿಕ್ಕಾಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ. ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಹೋಗಿ ಅಡುಗೆ ಮಾಡಬೇಕು. ಚಿಕನ್ ತರಿಸಿದ್ದೀನಿ. ಚಿಕನ್ನಲ್ಲಿ ಏನಾದರೂ ಚಿಕನ್ ಗ್ರೇವಿ ಒಂದು ಸ್ವಲ್ಪ ಕಬಾಬ್ ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಬಿಕಾಸ್ ಎಲ್ಲ ಇದ್ದಾರೆ, ನಮ್ಮ ಮಮ್ಮಿ ಎಲ್ಲ, ಸೊ ತಿಂತಾರೆ. ನನ್ನ ತಮ್ಮನೂ ಅಕ್ಕ ತುಂಬ ದಿನ ಆಯಿತು ತಿನ್ನಬೇಕು ಅಂದ. ಇನ್ನು ಅವನು ಕೇಳಿದ್ದಾನೆ, ಮಾಡಿಕೊಡೋಣ. ನಾನು ಕ್ವಿಕ್ಕಾಗಿ ಒಂದು ಸ್ವಲ್ಪ ತಲೆಗೆ ಎಣ್ಣೆ ಇಟ್ಕೊಂಡು ರಿಲ್ಯಾಕ್ಸ್ ಆಗ್ತೀನಿ. ಮಲ್ಕೊಳ್ಳೋವಾಗಿಡ್ಲಾ, ಇವಾಗಲೇ ಇಡ್ಲಾ, ಸಿರಾಮಿಕ್ ಸುಮ್ಮನಾಗ್ಲಾ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಏರ್ ಫಾಲ್ ಬೇರೆ ತುಂಬ ಆಗ್ತಾಯಿದೆ. ಬ್ಯಾಕ್ಗ್ರೌಂಡ್ ಮಾಡಿ ಆ ಕಡೆ ವಾಶ್ರೂಮ್ ಕಾಣ್ತಿದೆ, ಈ ಕಡೆ ಬ್ಯಾಕ್ಗ್ರೌಂಡ್ ಹಿಂಗಿದೆ. ಆ್ಯಂಡ್ ನಾನು ಏನೂ ಆಲೋಚನೆ ಮಾಡೋಕ್ಕೆ ಸಡನ್ನಾಗಿ ಬ್ಲಾಗ್ ಮಾಡೋಕ್ಕೆ ಓಪನ್ ಮಾಡಿದೆ. ಸೊ ಹಂಗಾಗಿ ಕಾಣಿಸ್ತಾ ಇರ್ಬೋದು, ಇಗ್ನೋರ್ ಮಾಡಿ ಪ್ಲೀಸ್, ರಿಕ್ವೆಸ್ಟ್. ಆ್ಯಂಡ್ ಈಗ ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ಆಗಲೇ ಫೇಸ್ ವಾಶ್ ಏನೂ ಮಾಡಿರಲಿಲ್ಲ, ಜಸ್ಟ್ ಕಾಲು ಮಾತ್ರ ತೊಳ್ಕೊಂಡಿದ್ದೆ. ಸೊ ಈಗ ಒಂದು ಸ್ವಲ್ಪ ರೆಡಿ ಆಗೋಣ ಅಂದ್ಬಿಟ್ಟು ಒಬ್ಬರನ್ನ ಮೀಟ್ ಮಾಡಬೇಕಿತ್ತು. ಸೊ ಹಂಗಾಗಿ ಕ್ವಿಕ್ಕಾಗಿ ರೆಡಿ ಆಗ್ತಿದ್ದೀನಿ ಆಚೆ ಹೋಗೋಕ್ಕೆ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಕ್ಲೀನ್ ಆಗಿರೋಣ ಅಂದ್ಬಿಟ್ಟು ಕ್ವಿಕ್ಕಾಗಿ ರೆಡಿ ಆಗ್ತಿದ್ದೀನಿ. ರೆಡಿ ಆಗೋದಂತಂದರೆ ಏನಿಲ್ಲ, ಜಸ್ಟ್ ಫೇಸ್ ವಾಶ್ ಮಾಡ್ಕೊತೀನಿ. ಬಿಕಾಸ್ ಹಗ್ಗಳೆಲ್ಲ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ. ಆ ಡಲ್ ಫೇಸಲ್ಲ ನಾನು ಏನಂತ ಮಾತಾಡಲಿ. ಮತ್ತು ನಾನು ಡಲ್ ಫೇಸಲ್ಲಿ ನೋಡಿ ಇವರೇ ಹಿಂಗಿದ್ದಾರೆ, ಇನ್ನು ಕೆಲಸ ಏನು ಮಾಡ್ತಾರಪ್ಪ ಅಂತ ಅಂದ್ಕೊಂಡ್ಬಿಟ್ರೆ. ಹಂಗಾಗಿ ಒಂದು ಸ್ವಲ್ಪ ನೀಟಾಗಿ ಫ್ರೆಶ್ ಅಪ್ ಆಗ್ತಿದ್ದೀನಿ. ನಾನು ಮತ್ತೆ ಆಚೆ ಹೋಗಬೇಕು, ಹಂಗಾಗಿ ಡ್ರೆಸ್ ಚೇಂಜ್ ಮಾಡಲಿಲ್ಲ. ನಾವು ಕಸ್ಟಮರ್ ಬರ್ತಾರೆ, ಅವ್ರನ್ನ ಮಾತಾಡಬೇಕು, ಹಂಗಾಗಿ ಡ್ರೆಸ್ ಚೇಂಜ್ ಮಾಡಲಿಲ್ಲ, ಮತ್ತೆ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಹೋಗಿ ಫುಲ್ ಮೋಡ ಎಲ್ಲ ಮುಚ್ಕೊಂಡಿದೆ, ಒಂದು ಚುಟ್ಟಿ ಮಾಡ್ಕೊಂಡು ಕುಡಿಬೇಕು. ಆ್ಯಂಡ್ ಆಚೆ ಕಡೆ ಹೋಗಿದ್ವಲ್ಲ, ಒಂದಷ್ಟು ಅಲ್ಲೇ ಕಾಫಿ ಒಂದು ಕೆಫೆಯಲ್ಲಿ ಮೀಟ್ ಮಾಡಿದ್ವಿ. ಅಲ್ಲೇ ಕಾಫಿ ಎಲ್ಲ ಕುಡ್ಕೊಂಡು ಬಂದ್ವಿ. ಆ್ಯಂಡ್ ನಾನು ಅಲ್ಲೇನು ವೀಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ಮಾಡೋದು ಇಲ್ಲ. ಯಾಕೆ ಅಂದರೆ ನಾನು ಇವಾಗ ಏನೋ ಕೆಲಸದ ಮೇಲೆ ಹೋಗಿದ್ದೀನಿ. ಅಲ್ಲಿ ಹೋಗಿ ನಾನು ಕ್ಯಾಮ್ರಾ ಹ್ಯಾಂಗಲ್ನ ಸೆಟ್ ಮಾಡಿ ಕ್ಯಾಮ್ರಾನಿಟ್ಟು ಶೂಟ್ ಎಲ್ಲ ಮಾಡೋಕ್ಕೆ ಹೋದರೆ ಅವ್ರಿಗೂ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲ್ ಆಗಬಹುದು. ಏನು ಮಾಡ್ತಿದ್ದಾಳೆ ಈ ಹುಡುಗಿ ಅಂತ ಅನಿಸ್ಬೋದು. ಒಬ್ಬೊಬ್ಬರಿಗೆ ಸರಿ ಅಂತ ವೀಡಿಯೋಲಿ ಬರ್ಬೋದು, ಕೆಲವೊಬ್ಬರು ಬರದೇ ಇರ್ಬೋದು. ಹಂಗಾಗಿ ನಾನು ವೀಡಿಯೋ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಏನು ಕೆಲಸ ಹೋಗಿದ್ದೆ ಆ ಕೆಲಸ ಮುಗಿಸ್ಕೊಂಡು ಬಂದೆ. ಒಂದು 15 ನಿಮಿಷ 20 ನಿಮಿಷ ಅಷ್ಟೇ. ಮನೇಲಿ ಸರಿ ವ್ಲಾಗನ್ನು ಕಂಟಿನ್ಯೂ ಮಾಡಿ ವ್ಲಾಗನ್ನು ಮುಗಿಸೋಣ ಅಂದ್ಬಿಟ್ಟು ಮತ್ತೆ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹೆಲ್ತನ್ನೆಲ್ಲ ನಿಮ್ಮನ್ನು ನೀವು ಟೇಕ್ ಕೇರ್ ಮಾಡ್ಕೊಳ್ಳಿ ಆಯಿತಾ. ಸೆಲ್ಫ್ ಕೇರು ಮಾಡಿ. ಯಾಕೆ ಅಂತಂದರೆ ನಾನು ಮನೆಗೆ ಬಂದಾದಮೇಲೆ ಒಂದು ಸ್ವಲ್ಪ ಕೂದಲ ಕಡೆ ಗಮನ ಕೊಡಲಿಲ್ಲ, ಸ್ಕಿನ್ ಕೇರ್ ಮಾಡಲಿಲ್ಲ. ಓಕೆನಾ, ಎಷ್ಟೆಲ್ಲ ಏರ್ ಫಾಲ್ ಆಗ್ತಾಯಿದೆ, ಎಕ್ಸ್ಪ್ರೆಸ್. ಹಗಲಲ್ಲೂ ಅಷ್ಟೇ ನಾನು ಹಾಸ್ಪಿಟ್ಲಲ್ಲೇ ಇದ್ದೆ. ನಾನು ಅಲ್ಲಿ ಕೂಡ ಏನು ವೀಡಿಯೋ ಮಾಡಲಿಲ್ಲ, ಬಿಕಾಸ್ ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕೂ ಆಗಲ್ಲ. ವೀಡಿಯೋ ಮಾಡೋ ಅಂಥ ಪ್ಲೇಸ್ ಕೂಡ ಅಲ್ಲ. ಸೊ ನಾನು ಅಲ್ಲಿಗೆಲ್ಲ ನನ್ನ ಕ್ಯಾಮ್ರಾ ಏನು ಎತ್ಕೊಂಡು ಹೋಗಿರಲಿಲ್ಲ, ಬಿಕಾಸ್ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲ್ಲ, ಮಾಡಬಾರ್ದು. ನಾನು ಹೋಗಿರೋ ಅಂಥ ಪರಿಸ್ಥಿತಿನೇ ಬೇರೆ. ನಮ್ಮಮ್ಮಂಗೆ ಹುಷಾರಿಲ್ಲ, ಅವ್ರಿಗೆ ನೋಡಿಸ್ಬೇಕು. ಆ್ಯಂಡ್ ಎಲ್ಲ ಕೆಲಸ ಅಲ್ಲಿ ನಾನೇ ನೋಡ್ಕೊಬೇಕು. ಎಲ್ಲಿ ಏನು ನೋಡಿಸ್ಬೇಕು, ಎಲ್ಲಿ ಬಿಲ್ಲಿಂಗು, ಎಲ್ಲಿ ಏನು ಎಕ್ಸ್ರೇ ಎಲ್ಲಿ ಮಾಡಿಸ್ಬೇಕು, ಪ್ರತಿಯೊಂದು ನಾನೇ ಓಡಾಡಬೇಕಾಗತ್ತೆ ಎಲ್ಲ ಕಡೆ. ನಾನು ಕ್ಯಾಮ್ರಾನ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡೆಲ್ಲ ಇರೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ವೀಡಿಯೋನೂ ಮಾಡಲಿಲ್ಲ. ಆ್ಯಂಡ್ ಮತ್ತೆ ಮನೆಗೆ ಬಂದು ನಾನು ಪ್ರಾಪರಾಗಿ ಮನೇಲಿ ಶೂಟ್ ಮಾಡ್ಕೊಳ್ತೀನಿ. ಮತ್ತು ಇನ್ನೊಂದೇನು ಗೊತ್ತಾ, ನನ್ನ ಮನೆಯಲ್ಲೇ ನನ್ನ ಕಂಟೆಂಟೇ ಲೈಫ್ ಸ್ಟೈಲ್ ಆಗಿರಬಹುದು, ಆರ್ಗನೈಸಿಂಗ್, ನಾನು ಈ ಥರ ಕಂಟೆಂಟ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಹಂಗಾಗಿ ನಾನು ಇದನ್ನೇ ಮಾಡ್ಕೊಂಡು ಹೋಗ್ತೀನಿ. ಸೆಲ್ಫ್ ಕೇರ್ ಆಗಿರ್ಬೋದು, ಸ್ವಲ್ಪ ಫ್ಯಾಷನ್ದಾಗಿರ್ಬೋದು. ಸೊ ಹಂಗಾಗಿ
ನಾನು ಮನೆಯಲ್ಲೇ ಇಷ್ಟಪಡ್ತೀನಿ. ನನಗೆ ಮನೆಯಲ್ಲೇ ತುಂಬ ಕಂಫರ್ಟಬಲ್. ತುಂಬ ಏನಾದರೂ ಅದೇ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೀವಿ, ಎಂಜಾಯ್ ಮಾಡೋಕ್ಕೆ ಹೋಗಿದ್ದೀವಿ ಅಂದರೆ ನಾನು ಮಾಡ್ತೀನಿ. ಆ್ಯಂಡ್ ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಆಗಿರ್ಬೋದು, ನಾಲೆಜ್ ಆಗಿರ್ಬೋದು ನನಗಿದೆ. ಆ್ಯಂಡ್ ಯಾರಿಗಾದರೂ ನನ್ನ ವೀಡಿಯೋಲಿ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ಖಂಡಿತವಾಗ್ಲೂ ಅವರನ್ನು ನಾನು ವೀಡಿಯೋಲಿ ಹಾಕೋದಿಲ್ಲ, ನೋಡ್ಸೋದಿಲ್ಲ. ಬಿಕಾಸ್ ನಾನು ಯಾರಿಗೂ ಇನ್ಸೆಕ್ಯೂರ್ ಫೀಲ್ ಮಾಡೋದಕ್ಕೆ ಇಷ್ಟ ಇಲ್ಲ. ಯಾರಿಗಾದ್ರೂ ಇಷ್ಟ ಇಲ್ಲ ಅಂದರೆ ಖಂಡಿತವಾಗ್ಲೂ ನಾನು ಹಾಕಲ್ಲ. ಇನ್ನೂ ಜಾಸ್ತಿ ಆಗುತ್ತೆ ಫೋರೆಡ್ಡಲ್ಲೆಲ್ಲ ನೋಡಿ ಆ ಥರ ಆಗ್ಬಿಡುತ್ತೆ. ಇಂದ ತುಂಬ ಏರ್ ಫಾಲ್ ಆಗ್ತಾಯಿತ್ತು, ಅರ್ಧ ಕೂದಲೇ ಹೋಗಿಬಿಟ್ಟಿದೆ. ಸೊ ಅದನ್ನು ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ತುಂಬ ದಿನ ಆಯಿತು, ಈಗ ಒಂದು ಸ್ವಲ್ಪ ಬೆಟರ್ ಆಗ್ತಾ ಬರ್ತಾ ಇದೆ. ಆ್ಯಂಡ್ ಐ ಹೋಪ್ ಎಲ್ಲ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಮತ್ತೆ ಕ್ಲೀನಾಗಿ ಆಯಿಲೆಲ್ಲ ಇಟ್ಟೆ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಫೇಸ್ ವಾಶ್ ಮಾಡ್ಕೊಂಬಂದೆ. ಪ್ಲೀಸ್ ಡೋಂಟ್ ಮೈಂಡ್ ಎಷ್ಟು ಸರಿ ಮುಖ ತೊಳಿತಾರೆ ಅಂತ. ನನಗೆ ಫೇಸ್ ಮೇಲೆ ಆಯಿಲೆಲ್ಲ ಕೂತಿದ್ರೆ ಒಂಥರ ಇರಿಟೇಷನ್ ಫೀಲ್ ಆಗುತ್ತೆ. ಸೊ ಹಂಗಾಗಿ ಫೇಸ್ ವಾಶ್ ಮಾಡ್ಕೊಂಬಂದು ಒಂದು ನೈಟ್ ಡ್ರೆಸ್ಗೆ ಶಿಫ್ಟ್ ಆಗ್ತಿದ್ದೀನಿ. ಬಿಕಾಸ್ ಅಕ್ಕಳೆಲ್ಲ ಹಾಸ್ಪಿಟ್ಲಲ್ಲಿ ಆ ಡ್ರೆಸ್ಸಲ್ಲಿ ಇದನ್ನೆಲ್ಲ ಒಂಥರ ಆಗ್ಬಿಡ್ತು. ಆ್ಯಂಡ್ ಕಂಪಲ್ಸರಿ ನಾನು ಈವ್ನಿಂಗ್ ಇನ್ನೇನು ಮಲಗ್ತೀನಿ ಡಿನ್ನರ್ ಟೈಮ್ಗೆ ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ. ಸೊ ಹಂಗಾಗಿ ಒಂದು ಒಳ್ಳೆ ಕಂಫರ್ಟಬಲ್ ನೈಟ್ ಡ್ರೆಸ್ಗೆ ಶಿಫ್ಟ್ ಆದೆ. ಆ್ಯಂಡ್ ನೈಟ್ ಡ್ರೆಸ್ದೇನಾದರೂ ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಯಾವುದಾದ್ರೂ ಒಂದು ವೀಡಿಯೋ ಅಲ್ಲಿ ಎಲ್ಲ ನನ್ನ ಹತ್ರ ಇರೋವಂಥ ನೈಟ್ ಡ್ರೆಸ್ದು ಲಿಂಕ್ ಕೂಡ ಹಾಕಿರ್ತೀನಿ. ಆ್ಯಂಡ್ ಲಿಂಕ್ ಹಾಕಲ್ಲ ಅಂತ ದಯವಿಟ್ಟು ಇನ್ಮೇಲೆ ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ಇನ್ನು ಅಪ್ಡೇಟೆಡ್ ವ್ಲಾಗ್ಸಲ್ಲಿ ಅವತ್ತಿಂದ ಅವತ್ತು ಹಾಕ್ಬಿಟ್ರೆ ನನಗೂ ಟೆನ್ಷನ್ ಇರಲ್ಲ, ನಿಮಗೂ ಪರವಾಗಿಲ್ಲಪ್ಪ ಲಿಂಕ್ಸ್ ಇದೆ ಅಂದ್ಬಿಟ್ಟು ನೀವು ಇಷ್ಟ ಇದ್ದರೆ ಬೈ ಮಾಡ್ತೀರಾ, ಇಲ್ಲ ಅಂದರೆ ಇಲ್ಲ. ಆ್ಯಂಡ್ ನನ್ನ ಮಗಳನ್ನ ಒಳಗಡೆ ಲಾಕ್ ಮಾಡ್ಕೊಂಡಿದ್ದೆ. ಇಬ್ಬರು ಜಗಳ ಆಡ್ತಿದ್ರು ಹಾಲಲ್ಲಿ. ಸೊ ಕಿತ್ತಾಡ್ತಿದ್ರು, ನಾಯ್ಸ್ ಮಾಡ್ತಿದ್ರು, ತಲೆ ನೋವ್ತಿತ್ತು. ಅದಕ್ಕೆ ಮುದ್ದುನ ಒಳಗಡೆ ಲಾಕ್ ಮಾಡಿಕೊಂಡು ನನ್ನ ಕೆಲಸ ನಾನು ಮಾಡ್ಕೊಳ್ತಿದ್ದೆ. ಸೊ ಅದನ್ನು ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಅವಳನ್ನು ಹಾಕಿದ್ದೀನಿ. ಮತ್ತು ಫ್ರೆಶ್ ಅಪ್ ಆಗಿ ಜಸ್ಟ್ ನಾನು ಏನೂ ಅಪ್ಲೈ ಮಾಡಲಿಲ್ಲ, ಪೇಷನ್ಸ್ ಇರಲಿಲ್ಲ. ಜಸ್ಟ್ ಒಂದು ಲಿಪ್ ಕೇರ್ ಅಪ್ಲೈ ಮಾಡಿ ಈಗ ಕಿಚನ್ಗೆ ಹೋದೆ ಅಡುಗೆ ಮಾಡೋಣ ಅಂದ್ಬಿಟ್ಟು. ನನ್ನ ತಮ್ಮ ಎಲ್ಲ ನಾನ್ ವೆಜ್ ಕೇಳ್ದೆ. ಸಂಡೇನೂ ನಾನ್ ವೆಜ್ ಮಾಡಿದ್ದೆ. ಮತ್ತೇನೂ ಒಂದು ಸ್ವಲ್ಪ ಚಿಕನ್ ಎಲ್ಲ ಮಾಡು ಅಂದ. ನಮ್ಮ ಮಮ್ಮಿನೂ ಬಂದಿದ್ರಲ್ಲ, ಅವರು ನಾನ್ ವೆಜ್ ಪ್ರೋಟೀನ್ ಏನಾದರೂ ತಿನ್ನಲಿ, ಒಂದು ಸ್ವಲ್ಪ ಶಕ್ತಿ ಬರಲಿ ಅಂದ್ಬಿಟ್ಟು ಚಿಕನ್ ಸಾಂಬಾರ್, ಚಿಕನ್ ಕಬಾಬ್ ಎಲ್ಲ ಮಾಡಿದೆ. ಮಾಡ್ಕೊಳ್ಳೋದೆಲ್ಲ ಒಂದಷ್ಟು ವೀಡಿಯೋಗಳು ಮಾಡ್ಕೊಂಡಿದ್ದೀನಿ, ಬಟ್ ಕಂಪ್ಲೀಟ್ ವೀಡಿಯೋ ಆಗಲಿಲ್ಲ. ಸಾಂಬಾರು ಮಾಡೋದೆಲ್ಲ ಒಂದು ಸ್ವಲ್ಪ ಕ್ಯಾಪ್ಚರ್ ಆಗಿದೆ. ಆ್ಯಂಡ್ ಅಡುಗೆ ಮಾಡ್ತಾಯಿದ್ದೀನಿ ಈಗ ಚಿಕನ್ ಸಾಂಬಾರ್ಗೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳಲೇಬೇಕು, ಏನಂದರೆ ನಾನು ಅವತ್ತು ಹಾಸ್ಪಿಟ್ಲಲ್ಲಿ ನಮ್ಮಮ್ಮಗೆ MRI ಮಾಡ್ಸೋಕ್ಕೆ ಎಲ್ಲ ಟೋಕನ್ ಎಲ್ಲ ತೊಗೊಂಡು ವೆಯ್ಟ್ ಮಾಡ್ತಾಯಿದ್ವಿ ಆಚೆ ಕಡೆ. ಆ್ಯಂಡ್ ತುಂಬ ಹೊತ್ತು ಹಗ್ಗಳೆಲ್ಲ ವೆಯ್ಟ್ ಮಾಡಿದ್ದೀವಿ. ಬೆಳಗ್ಗೆ ಹೋಗಿರೋದು, ನೈಟ್ ಆಲ್ಮೋಸ್ಟ್ ನಾವು 5:30ವರೆಗೂ ವೆಯ್ಟ್ ಮಾಡಿದ್ದೀವಿ. 5:30ಗೆ ಮತ್ತೆ ಇನ್ನೇನು ಕರಿಬೇಕು ನಮ್ಮಮ್ಮನ ಒಳಗಡೆಗೆ. ಆವಾಗ ಒಳಗಡೆ ನಾವು ಅಲ್ಲಿ ಕುತ್ಕೊಂಡಿದ್ವಿ, ಎಂಟ್ರೆನ್ಸಲ್ಲಿ ಕುತ್ಕೊಂಡಿದ್ದಾಗ ಒಬ್ಬರು ಸಿಸ್ಟರ್, ಅದು ಆ ಸಿಸ್ಟರ್ ಯಾರು ಅಂದರೆ ನನ್ನ ಫಾಲೋ ಮಾಡೋರು, ನನ್ನ ವೀಡಿಯೋಸ್ ನೋಡೋ ಅಂಥ ಒಬ್ಬ ಅಕ್ಕ ಕರೆದ್ರು. ಯಾರು ಏನು ಮಾಡಿಸ್ಬೇಕು ಅಂತೆಲ್ಲ ಕೇಳಿದ್ರು. ಈ ಥರ MRI ಮಾಡಿಸ್ಬೇಕು, ವೆಯ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ವಿ. ಅವ್ರು ಹೋಗ್ಬಿಟ್ಟು ಒಳಗಡೆ ವಿಚಾರಿಸಿದ್ರು, ಇವ್ರದ್ದು ಯಾವಾಗ, ಇವ್ರದ್ದು ನೋಡಿ ಕರ್ಕೊಳ್ಳಿ ಅಂದ್ಬಿಟ್ಟು ಅವ್ರು ಮಾತಾಡಿ ವಿಚಾರಿಸ್ಕೊಟ್ರು. ಆ್ಯಂಡ್ ಅವ್ರು ಮಾಡಿದ್ದು ಸಣ್ಣ ಸಹಾಯ ಆಗಿರಬಹುದು, ನಂಗೆ ಎಷ್ಟು ಖುಷಿ ಕೊಡ್ತು. ಆ್ಯಂಡ್ ಅವ್ರು ಅವಾಗ ಹೇಳಲಿಲ್ಲ ಈ ಥರ ನಾವು ಫಾಲೋವರು ಅಂದ್ಬಿಟ್ಟು. ಮತ್ತೆ ನಾವು ಆಚೆ ಕಡೆ ಕುತ್ಕೊಂಡಿದ್ರೆ ಬಂದು ಮಾತಾಡಿದ್ರು, ಈ ಥರ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀವಿ, ತುಂಬ ಖುಷಿ ಆಗುತ್ತೆ, ತುಂಬ ಚೆನ್ನಾಗಿ ಮಾಡ್ತೀರಾ, ನನಗೆ ನೀವಂದರೆ ತುಂಬ ಇಷ್ಟ, ಒಂದು ಗೃಹಿಣಿ ಹೆಂಗಿರಬೇಕು ಎಲ್ಲ ಕ್ವಾಲಿಟೀಸ್ ನಿಮ್ಮಲ್ಲಿದೆ, ನನಗೆ ತುಂಬ ಖುಷಿ ಆಗುತ್ತೆ ಅಂತೆಲ್ಲ ಎಷ್ಟು ಪ್ರೀತಿಯಿಂದ ಮಾತಾಡಿದ್ರು. ಅದು ನಮ್ಮ ಮಮ್ಮಿ ಮುಂದೆ ಹೇಳಿದ್ರು. ನಮ್ಮ ಮಮ್ಮಿಗೆ ಒಂಥರ ಕಣ್ಣೆಲ್ಲ ತುಂಬ್ಕೊಂಡ್ಬಿಡ್ತು. ಅವಾಗೊಂಥರ ತುಂಬ ಪ್ರೌಡ್ ಫೀಲ್ ಆಯಿತು. ನಾನು ಏನೋ ಒಂದಷ್ಟಾದರೂ ಮಾಡಿದ್ದೀನಿ ಅಂತ ನನಗೆ ನನ್ನ ಮೇಲೆ ಒಂದು ಸ್ವಲ್ಪ ಖುಷಿ, ಪ್ರೌಡ್ ಫೀಲ್ ಅಂತ ಅನ್ನಿಸ್ತು. ಆ್ಯಂಡ್ ಅವರು ಅಷ್ಟು ಅಂದರೆ ಎಲ್ಲೋ ಅವ್ರು ಯಾರೋ ನಾನು ಯಾರೋ ಅವ್ರಿಗೂ ನಾನು ಒಬ್ರು ಗುರುತಿಸೋ ಅಷ್ಟು ಮಾಡಿದ್ದೀನಿ ಅಂದರೆ ಸಾಕಪ್ಪ ಅಂತ ಅನಿಸ್ತು ಮನಸ್ಸಿಗೆ. ಅದರಲ್ಲಿ ಸಿಕ್ಕಿದ ಖುಷಿನೇ ಬೇರೆ. ನಾನು ಯಾವಾಗ ಎಷ್ಟು ದುಡ್ಡು ಮಾಡಿದ್ದೀನೋ, ಎಷ್ಟು ಕಳೆದಿದ್ದೀನೋ, ಆ್ಯಂಡ್ ಯಾರಿಗೇನು ಮಾಡಿದ್ದೀನೋ ಗೊತ್ತಿಲ್ಲ, ಬಟ್ ಆ ಪ್ರೀತಿ ಇತ್ತಲ್ಲ, ಆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಆ್ಯಂಡ್ ಲಿಟ್ರಲಿ ಅವರ ಅಕ್ಕ ಆ ಥರ ಮಾತಾಡಬೇಕಾದ್ರೆ ನನ್ನ ಬಗ್ಗೆ ತುಂಬ ಹೊಗಳಿದ್ರು. ಆ ಹೊಗಳಿದಾಗ ನಮ್ಮಮ್ಮ ಕಣ್ಣಲ್ಲಿ ನೀರೇ ಬಂತು. ಆ್ಯಂಡ್ ಗೊತ್ತಿಲ್ಲ, ತುಂಬ ಹೇಳ್ಕೊಳಕ್ಕಾಗಲ್ಲ ಆ ಫೀಲಿಂಗ್. ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಅವ್ರೇನಾದರೂ ಈ ವಿಡಿಯೋ ನೋಡಿದ್ರೆ, ಅಕ್ಕ ನಿಮ್ಮ ಪ್ರೀತಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಮತ್ತೆ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ, ಬ್ಯಾಕ್ ಟು ವ್ಲಾಗ್. ಮುಖ ಒಂಥರ ಇಟ್ಕೊಂಡೆ ಅಡುಗೆ ಮಾಡ್ತಾಯಿದ್ದೀನಿ, ಪ್ಲೀಸ್ ಡೋಂಟ್ ಮೈಂಡ್. ಬಿಕಾಸ್ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗ್ಬಿಟ್ಟಿತ್ತು, ಯಾವುದೇ ಥರ ಎನರ್ಜಿ ಇರಲಿಲ್ಲ ಬಾಡಿಯಲ್ಲಿ. ಆ್ಯಂಡ್ ಲಾಸ್ಟ್ 2 days ಕೂಡ ನನಗೆ ನೈಟ್ ಒಂದು ಸ್ವಲ್ಪ ಕೆಲಸ ಇತ್ತು, ಬಿಲ್ಲಿಂಗ್ಗಳದೆಲ್ಲ, ಅದೆಲ್ಲ ಬರ್ಕೊಂಡು ಬರಿತಾ ಇದ್ದೆ. ಏನಂದರೆ ನಮ್ಮ ಮನೇಲಿ ಒಂದು ಸ್ವಲ್ಪ ರೂಲ್ಸ್ ಇದೆ, ಯಾವುದಕ್ಕೆ ಎಷ್ಟು ಖರ್ಚು ಮಾಡಿದ್ದೀವಿ, ಯಾವುದಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದೀವಿ, ಕ್ಲೀನಾಗಿ ಒಂದು ಹತ್ರ ಬರೆದಿಡಬೇಕು. ಸೊ ಅದನ್ನೆಲ್ಲ ಒಂದಷ್ಟು ದಿನದ್ದು ಬರದೇ ಇರಲಿಲ್ಲ, ಎಲ್ಲ ಬರ್ಕೊಂಡು ಲೆಕ್ಕಗಳಾಕೊಂಡು ಕೂತ್ಕೊಂಡಿದ್ದೆ. ಸೊ ಅದರಿಂದ ಒಂದು 2-3 ದಿನ ನಿದ್ದೆನೇ ಇರಲಿಲ್ಲ ಹಿಂದೆ.
ಸೊ ಮತ್ತೆ ಅವತ್ತಿನ ದಿನ ಫುಲ್ ಟಯರ್ಡು, ನಿದ್ದೆ ಇಲ್ಲ, ಆಗಲೆಲ್ಲ ಟಯರ್ಡ್ ಬೇರೆ ಆಗಿತ್ತು, ಬಾಡಿಗೆ ಫುಲ್ ಎನರ್ಜಿ ಡೌನ್ ಆಗೋಗ್ಬಿಟ್ಟಿತ್ತು. ಈ ಮಕ್ಳದ್ದು ಒಂದು ಸ್ವಲ್ಪ ಇರುತ್ತಲ್ವ, ಕಿರಿಕಿರಿ ಮಾಡ್ತಾಯಿದ್ರು, ಅದು ಇದು ಅಂತ. ಸೊ ಅದು ಮತ್ತು ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಕಮಿಟ್ಮೆಂಟ್ಸ್ ಆಗಿರ್ಬೋದು, ಇವಾಗ ಯಾರಿಗೊಬ್ರಿಗೇನೋ ಒಂದು ಮಾತು ಕೊಟ್ಟಿರ್ತೀವಿ, ಅದೊಂದು ಸ್ವಲ್ಪ ಡಿಲೇ ಆಗಿರೋದು, ಆ ಪ್ರೆಷರು ಎಲ್ಲ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಮತ್ತು ಏನೇ ಆಗಿರಲಿ, ಮಾಡೋದು ತಿನ್ನೋದು ಎಲ್ಲರನ್ನೂ ನೋಡೋದು ತಪ್ಪಲ್ವಲ್ಲ, ಅದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ, ಎಲ್ಲ ಮಾಡಲೇಬೇಕು. ಮತ್ತು ಐಸ್ ಕ್ರೀಮ್ ಎಲ್ಲ ತಂದು ಕೊಡ್ತಿದ್ದೀನಿ. ನಮ್ಮ ಮಮ್ಮಿ ಬೇಡ ಅಂದರೂ ಪರವಾಗಿಲ್ಲ, ಸ್ವಲ್ಪ ತಿನ್ನು ಅಂದ್ಬಿಟ್ಟು ಬಲವಂತ ಮಾಡಿ ಕೊಟ್ಟೆ. ಮತ್ತು ನನ್ನ ಮಕ್ಕಳಿಗೆ ಅಜ್ಜಿ ಅಮ್ಮಮ್ಮ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಿಕಾಸ್ ಅವ್ರಿಗೆ ಒನ್ ಆ್ಯಂಡ್ ಓನ್ಲಿ ಅಪ್ಪ ಅಮ್ಮ ಆದಮೇಲೆ ಇರೋ ಅಂಥದ್ದೇ ನಮ್ಮ ಅಜ್ಜಿ, ನಮ್ಮಮ್ಮ, ನಮ್ಮಪ್ಪ. ಸೊ ಅವ್ರಿಗೆ ಆ ಖುಷಿನೇ ಬೇರೆ. ಆ್ಯಂಡ್ ಇನ್ನು ಹಂಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಮಕ್ಳಿಗೂ ಖುಷಿ, ನಮ್ಮಮ್ಮ ಇದ್ದರೆ ತುಂಬ ಖುಷಿ, ಆ ಥರ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಆ್ಯಂಡ್ ದೇವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರ ಆರೋಗ್ಯ ಚೆನ್ನಾಗಿಟ್ಟಿರಲಿ. ಅವ್ರು ನಮ್ಮವರಾಗದೇ ಇರಲಿ, ಅಥವಾ ನಮ್ಮನ್ನ ಇಷ್ಟಪಡದೇ ಇರೋರ ಆರೋಗ್ಯನೂ, ದೇವ್ರ ಆಣೆಗೂ ನನ್ನ ಮಕ್ಕಳ ಆಣೆಗೂ ಅವ್ರ ಆರೋಗ್ಯನೂ ಚೆನ್ನಾಗಿರಲಿ ಅಂತ ನನ್ನ ಮನಸ್ಸು ಪೂರ್ತಿಯಿಂದ ಕೇಳ್ಕೊಳ್ತೀನಿ. ಎಲ್ಲರ ಆರೋಗ್ಯ, ಎಲ್ಲರೂ ಅವ್ರವ್ರ ಜಾಗದಲ್ಲಿ ಅವ್ರವ್ರು ಚೆನ್ನಾಗಿರಲಿ ಅಂತ ಆ ದೇವರಲ್ಲಿ ಗಟ್ಟಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಒಂಥರ ಚೆನ್ನಾಗಿತ್ತು, ಒಂಥರ ತುಂಬ ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ನಿಮ್ಮೆಲ್ಲರ ಜೊತೆ ಈ ವಿಡಿಯೋನ ಇವಾಗ ಶೇರ್ ಮಾಡ್ಕೊಳ್ತಾ ಇರೋದು ಒಂಥರ ಡಿಫ್ರೆಂಟ್ ಫೀಲಿಂಗ್ ಇದೆ. ಎಲ್ಲರೂ ಯಾವ ರೀತಿ ಎಕ್ಸೆಪ್ಟ್ ಮಾಡ್ಕೊಳ್ತೀರಾ, ಯಾವ ರೀತಿ ತಗೊಳ್ತೀರಾ ಅನ್ನೋದು ಗೊತ್ತಿಲ್ಲ. ಬಟ್ ಎವ್ರಿಥಿಂಗ್ ಗೋಸ್ ವೆಲ್, ಆರಾಮಾಗೆ ಎಲ್ಲ ಒಳ್ಳೆಯದಾಗತ್ತೆ ಅಂತ ನಾನು ಅಂದ್ಕೊಂಡು, ಮತ್ತು ಲಾಸ್ಟಲ್ಲಿ ನಾನು ಹೊಟ್ಟೆ ತುಂಬ ಊಟ ಎಲ್ಲ ಮಾಡಿ ಐಸ್ ಕ್ರೀಮ್ ತಿಂದು ಮಲ್ಕೊಂಬಿಟ್ಟೆ. ಕಿಚನ್ ಕೂಡ ಕ್ಲೀನ್ ಮಾಡಿರಲಿಲ್ಲ. ಮತ್ತು ನೆಕ್ಸ್ಟ್ ಡೇ 5 ಗಂಟೆಗೆ ಎದ್ದು ಕಿಚನ್ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಬಿಕಾಸ್ ನಾನ್ ವೆಜ್ ಬೇರೆ ಮಾಡಿದ್ನಲ್ಲ, ತುಂಬ ಮೆಸ್ಸಪ್ ಆಗಿಬಿಟ್ಟಿತ್ತು. ಕಿಚನ್ ಎಲ್ಲ ಕ್ಲೀನ್ ಮಾಡಿ ಕ್ವಿಕ್ಕಾಗಿ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. 7 ಗಂಟೆಯಲ್ಲಿ ಫ್ರೆಶ್ ಅಪ್ ಆದ್ವಿ. 7 ಗಂಟೆ ಒಂದು 6:45, 7ಗೆ ಫ್ರೆಶ್ ಅಪ್ ಆಗಿ ಮತ್ತೆ ಅವತ್ತಿನ ದಿವಸ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಮತ್ತೆ ಅದೇ ಕತೆ. ಮತ್ತು ಇನ್ನೊಂದಷ್ಟು ಅವತ್ತು MRI ಆಗಿರಲಿಲ್ಲ, ನೆಕ್ಸ್ಟ್ ಡೇಗೆ ಬರ್ಕೊಟ್ರು. ಸೊ ಅಂದರೆ ಹಿಂದಿನ ದಿನ ನಮ್ಮಮ್ಮ MRI ಮಾಡಿಸ್ಕೊಳ್ಳಿಲ್ಲ, ತಲೆ ಸುತ್ತು ಬಿದ್ದುಬಿಟ್ರು. ಸೊ ನೆಕ್ಸ್ಟ್ ಡೇ ಮಾಡಿಸ್ಕೊಳ್ತೀನಿ ಅಂತ ಧೈರ್ಯ ಮಾಡಿ ಕರ್ಕೊಂಡೋಗಿ ಮತ್ತೆ ಎಲ್ಲ ರೆಡಿಯಾಗಿ ಕಾಫಿ ಕುಡಿತಿದ್ದೀನಿ. 25 ವರ್ಷಕ್ಕೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. 30ಗೆ 35ಗೆ ಮದುವೆ ಆಗೋ ಕಾಲ ಹೋಯ್ತು. 25 ಸೆಟ್ಲ್ ಆಗೋದು. ಅವ್ನು ಹೇಳಿಲ್ಲ ನಿನ್ ಮಗನೇ 2 ವರ್ಷಕ್ಕೆ ಮದುವೆ ಕರಿತೀನಿ ಬಂದ್ಬಿಡ್ರಿ ಅಂತ ಇದ್ನು. ಇವಾಗ 30ಗೆ 25 ವರ್ಷಕ್ಕೆ 2 ವರ್ಷ ನೀನೇ ಲೆಕ್ಕ ಹಾಕು. 30ಗೆ ಮದುವೆ, ಮಕ್ಕಳು, ಮನೆ ಎಲ್ಲ ಏನು ಇರಬಾರ್ದು, ಎಲ್ಲ ಕ್ಲೋಸ್ ಅಷ್ಟ. ಹಂಗಿದ್ರೆ ಜೀವನ ನಡೆಯುತ್ತೆ. ಕರೆಕ್ಟ್ ಬಿಡು, ಅದು ನಿಜ. Thank you so much for watching. Bye bye.